ಲಭಿಸಿದ್ರ ಇದು ಯಾವ ಉದ್ದೇಶ ಏನು ಕಾರ್ಯಕ್ರಮ? ಇದು ಪ್ರಧಾನಮಂತ್ರಿ ವಿಶ್ವಕರ್ಮ ಅಂದ್ಬಿಟ್ಟು ಟ್ರೈನಿಂಗು ಮಾಗಡಿ, ರಾಮನಗರ, ಚನ್ನಪಟ್ಟಣ ಮತ್ತು ಕನಕಪುರ ಈ 4 ಇದರಿಂದ ಇವತ್ತು ಕೊನೆ ದಿನ, ಟ್ರೈನಿಂಗ್ ಕೊನೆ ದಿನ ಆಗಿದ್ದರಿಂದ ಫಲಾನುಭವಿಗಳಿಗೆ ಒಂದು ಸಂದೇಶ ಕೊಡೋಕ್ಕೆ ನಮ್ಮನ್ನು ಕರೆಸಿದ್ರು. ನಮ್ಮನ್ನು ಡಾಕ್ಟರ್ ರವಿಕುಮಾರು ಮತ್ತು ರಂಗಸಮಣ್ಣ ಇವ್ರನ್ನೆಲ್ಲ ಕರೆಸಿದ್ರು. ಮತ್ತು ಮಡಿವಾಳರ ಕಟ್ಕ ಶೇಖರ್, ಚಂದ್ರಶೇಖರ್ ಮತ್ತು ಚಿಕ್ಕಣ್ಣ ಇವ್ರನ್ನ ಎಲ್ಲರನ್ನೂ ಕರೆಸಿ ಅವರಿಗೆ ಒಂದು ನಮ್ಮ ಜನಾಂಗದಲ್ಲಿ ಅದನ್ನು ತಗೊಂಡು ಅಭಿವೃದ್ಧಿ ಪಡೆಯುವಂಥ ಒಂದು ಸಂದೇಶ ಕಳಿಸಿ ಮತ್ತು ಮಕ್ಕಳಿಗೆ ಒಂದು ವಿದ್ಯಾಭ್ಯಾಸಕ್ಕೆ ಒಂದು ಒತ್ತು ಕೊಡಿ ಅಂತಲೂ ಇದು ಮಾಡ್ದು. ಒಬ್ಬೊಬ್ಬರು ನಂತರ ಎಲ್ಲ ಹೇಳಿದ್ರು, ಅವರಿಗೆಲ್ಲ ಶುಭಾಶಯ ಹೇಳಿದ್ವಿ. ಮತ್ತು ಇವತ್ತು ಪ್ರಧಾನಮಂತ್ರಿ ಇದಾದರು, ಒಂದು ನಿಮಿಷ ಮೌನಾಚರಣೆನೂ ಮಾಡಿದ್ವಿ. ಸೊ ನಿಜವಲ್ಲೂ ಹೇಳಬೇಕು, ನಮ್ಮ ಜನಾಂಗದವ್ರು ನೋಡಿದ್ರೆ ನಮಗೆ ತುಂಬ ನೋವಾಗುತ್ತೆ. ಆದರೆ ಈ ಥರ ಪರಿಸ್ಥಿತಿಲಿ ನಾವು ಬಂದಿದ್ದೀವಿ. ಆದರೆ ನಮ್ಮ ಜನಾಂಗದವರು ನಿಜವಲ್ಲೂ ಹೇಳಬೇಕು ಅಂತಂದರೆ ಒಂದು ಪೂರ್ಣವಾಗಿ ವಿದ್ಯಾಭ್ಯಾಸಕ್ಕೆ ಒತ್ತು ಕೊಡಬೇಕು ಅಂತ ನಾನು ಮನವಿ ಮಾಡಿದ್ದೀನಿ. ನಮ್ಮ ತಾಯಂದ್ರಿ ಮತ್ತು ತಂದೆಯಿಂದ ಅವರಿಗೆ ಮಕ್ಕಳಿಗೆ ಇವಾಗ ನೋಡ್ತಾ ಇದ್ದ ಅಂದರೆ ಹೊರಗಡೆ ಎಲ್ಲ ತುಂಬ ಇದಾಗುತ್ತೆ, ನೋವಾಗುತ್ತೆ. ನಮ್ಮ ಜನಾಂಗದವರು ಎಜುಕೇಷನ್ಲೇ ಮುಂದೆ ಬಂದು ನಮ್ಮ ಜನಾಂಗ ಮುಂದುವರಿಬೇಕು ಅನ್ನೋದು ನಮ್ಮ ಆಸೆ ಇದೆ. ಇನ್ನು ಯಾವುದೇ ರೀತಿಯಲ್ಲಿ ನಮಗೆ ಸರ್ಕಾರ ಆಗಲಿ ಇನ್ನು ಮತ್ತೊಬ್ಬರಾಗಲಿ ಇನ್ನೊಂದು ನಮ್ಮನ್ನು ಮುಂದೆ ತರೋದಿಲ್ಲ. ಆದ್ದರಿಂದ ಈ ಫಲಾನುಭವಿಗಳಿಗೆ ಈ ಹಣನ ದುರುಪಯೋಗ ಪಡಿಸ್ದಿರ ಒಂದು ಒಳ್ಳೆಯ ಉದ್ದೇಶಕ್ಕೆ ತಗೋತಾ ಇದ್ದೀರಾ. ಕೂಲಿ ಕೆಲಸ ಮಾಡೋರೆಲ್ಲ ನೀವು ಒಂದು ಏನೇನು ನೀವು ಇದು ಮಾಡಬೇಕು ಅಂತ ಇದ್ದೀರಾ, ಕೆಲಸ ಮಾಡಬೇಕು ಅಂತ ಇದ್ದೀರಾ, ಅದು ಮಾಡಿ ಅಂತ ಕೇಳಿಕೊಂಡು ಅವರಿಗೆಲ್ಲ ಇದು ಮಾಡ್ತೀನಿ. ನಮಸ್ಕಾರ. ನನ್ನ ಹೆಸರು ಆರ್ ವೆಂಕಟರಮಣ ಪಾಪಣ್ಣ ಮತ್ತು RR ಓದುವರ ಕೇಂದ್ರ ಸಂಸ್ಥಾಪಕರು. ನಾವು ವಿದ್ಯಾಭ್ಯಾಸಕ್ಕೆ ಒತ್ತು ಕೊಡ್ತಾ ಮೊನ್ನೆ ತಾನೇ ಒಂದು ಪ್ರತಿ ಪುರಸ್ಕಾರ, ಹೆಚ್ಚು ಅಂಕ ಗಳಿಸಿರೋ ಮಕ್ಕಳಿಗೆ ಪ್ರತಿ ಪುರಸ್ಕಾರ ಮತ್ತು ಬಡ ಮಕ್ಕಳಿಗೆ ವಿದ್ಯಾರ್ಥಿ ಕಿಟ್ಟನ್ನು ವಿತರಿಸ್ತೀವಿ. ಅದರಿಂದ ಎಲ್ಲರೂ ಅದು ಭಾಗವಹಿಸೋಕ್ಕೆ ಅವ್ರಿಗೆಲ್ಲರಿಗೂ ನಮ್ಮ ಜನಾಂಗದ ಮಕ್ಕಳಿಗೆಲ್ಲ ಒಂದು ಧನ್ಯವಾದಗಳು.